ಹೆಲ್ತ್ ಈಸ್ ವೆಲ್ತ್ ಅಂತಾರಲ್ವಾ. ಸೊ ಹೆಲ್ತ್ ನೋಡ್ಕೊತೀನಿ. ಆಮೇಲೆ ಹೆಲೋ ಎಲ್ಲರಿಗೂ, ಇಲ್ಲಿ ಸಮ್ಮರ್ ಸ್ಟಾರ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಅದಕ್ಕೆ ಬಾಲ್ಕನಿಯಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ರೋಸ್ ಪ್ಲ್ಯಾಂಟ್ಸ್ ಎಲ್ಲ ತಂದಿದ್ದಾರೆ. ನೋಡಿ ನಮ್ಮ ಗಾರ್ಡನ್ ಹೇಗಿದೆ. ಗಾರ್ಡನ್ ಅಂದರೆ ನಮ್ಮ ಮನೆ ಮುಂದೆ. ಮತ್ತು ರೋಸ್ ಪ್ಲ್ಯಾಂಟು. ಇಲ್ಲಿ ಒಂದು ಸ್ವಲ್ಪ ಮೆಂತ್ಯ ಹಾಕೋಣ ಅಂತ ಇದ್ದೀನಿ. ಮೆಂತ್ಯ ಹಾಕೋಣ ಅಂತ ಹಾಕ್ತೀನಿ. ಆಮೇಲೆ ಇಲ್ಲೇನೋ ಪುದೀನ ಹಾಕ್ಕೊಂಡಿದ್ದಾರೆ. ಸೊ ಇವತ್ತು ನಾನು ಒಂದು ಸ್ವಲ್ಪ ಗ್ರಾಸರಿ ಐಟಮ್ಸ್ ತಂದಿದ್ದೀನಿ. ಸೊ ನಾನು ಮಂತ್ಲಿ ಏನೇನು ವೆಜಿಟೇಬಲ್ಸು ಮತ್ತು ಏನೇನು ತರ್ತೀನಿ ಅಂತ ಇವತ್ತು ತೋರಿಸ್ತೀನಿ. ಸೊ ಏನೇನಿದೆ ಅಂತ ನಾನು ಏನೇನು ತಂದಿದ್ದೀನಿ ಇವತ್ತಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್ ಬಿಗಿನ್. ನನ್ನ ಫೇವ್ರೇಟ್ ಚಾಕ್ಲೇಟ್ನು ತೋರಿಸ್ತೀನಿ. ನಾನು ಇಂಡಿಯಾದಿಂದಾಗಲೂ ನನಗೆ ಇದು ಫೇವ್ರೇಟ್. ಯಾರೋ ನಾವು ಫಾರಿನಿಂದ ಬರ್ತಾ ಇದ್ದಾರೆ ಅಂದರೆ ಈ ಚಾಕ್ಲೇಟ್ ತಂದಿದ್ರೆ ಈ ಚಾಕ್ಲೇಟ್ ತರಲಿ ಅಂತ ಬೇಡ್ಕೊತಾ ಇದ್ವಿ. ತಂದಿದ್ದಾರಂತ ಗೊತ್ತಾದರೆ ಸಾಕು ಖುಷಿಯಾಗೋದು. ಅಷ್ಟು ಫೇವ್ರೇಟ್ ನನಗೆ. ಏಕೆಂದರೆ ಅದು ಆಲ್ಮಂಡ್ಸ್ ಇರುತ್ತೆ. ಚಾಕ್ಲೇಟ್ ಲೈಕ್ ಆಲ್ಮಂಡ್ಸ್ ಜೊತೆ ಚಾಕ್ಲೇಟ್ ಕೋಟ್ ಆಗಿರುತ್ತಲ್ವ, ಏನು ಹೇಳ್ತಾರೆ, ಸಾರಿ, ಆಲ್ಮಂಡ್ಗೆ ಚಾಕ್ಲೇಟ್ ಕೋಟ್ ಆಗಿರುತ್ತಲ್ವ, ಅದು ಫೇವ್ರೆಟ್ ನನಗೆ. ಸೊ ಆ ಚಾಕ್ಲೇಟು ಆಮೇಲೆ ಇನ್ನೊಂದು ಬರುತ್ತೆ, ಅದೇ ಚಾಕ್ಲೇಟು ಹೆಸರು ಮರ್ತೋಗಿದ್ದೀನಿ, ಇನ್ನೊಂದು ಸತಿ ಹೇಳ್ತೀನಿ. ಸೊ ಇವತ್ತು ನಾನು ಏನೇನು ತಂದಿದ್ದೀನಿ ಅಂದರೆ ಒಂದು 4 ಬ್ಯಾಗ್ ಐಟಮ್ ಇದೆ. ಒಂದು 4 ಬ್ಯಾಗ್ ಐಟಮ್ ಇದೆ. ಸೊ ಇಷ್ಟು ನಾನು ಗ್ರಾಸರೀಸ್ ತಂದಿದ್ದೀನಿ ಇವತ್ತು. ಏನೇನಿದೆ ನೋಡೋಣ. ಸೊ ಫಸ್ಟ್ ಬ್ಯಾಗಲ್ಲಿ ಏನಿದೆ ನೋಡೋಣ. ಸೊ ಫಸ್ಟ್ ಬ್ಯಾಗಲ್ಲಿ ನಾನು ಕಾಲಿಫ್ಲವರ್ ತಂದಿದ್ದೀನಿ. ಕಾಲಿಫ್ಲವರ್ ರೇಟ್ ಎಷ್ಟಿದೆ, ಕಾಲಿಫ್ಲವರ್ ರೇಟ್ ಎಷ್ಟಿದೆ ಅಂದರೆ ಇಲ್ಲಿ ಕಾಲಿಫ್ಲವರ್ ಕಾಲಿಫ್ಲವರ್ ಬಂದು 1 ಪೌಂಡ್ ಅಂದರೆ 1 ಪೌಂಡ್ ಅಂದರೆ ಎಷ್ಟು, 1 kg ಅನಿಸುತ್ತೆ. 1 ಪೌಂಡಿಗೆ 99 cents ಇದೆ. ಸೊ ಇದು 2 pounds ಇದೆ. ಸೊ $2 ಆಗಿದೆ ಇದಕ್ಕೆ. $2.18 ಆಗಿದೆ ಇದಕ್ಕೆ. ಅದಾದಮೇಲೆ ನಾನೇನು ತಂದಿದ್ದೀನಿ ಅಂದರೆ ಚಿಲ್ಲೀಸು. ಸೊ ರೆಡ್ ಚಿಲ್ಲೀಸ್ ತಂದಿದ್ದೀನಿ, ಬೇಕಾಗುತ್ತಲ್ವ ರೆಡ್ ಚಿಲ್ಲೀಸು. ಸೊ ಅದು ರೆಡ್ ಚಿಲ್ಲೀಸ್ ತಂದಿದ್ದೀನಿ. ಅದಕ್ಕೆ ಎಷ್ಟಾಯ್ತು ಅಂದರೆ ಚಿಲ್ಲೀಸ್ಗೆ $1 ಆಗಿದೆ. $1 ಆಗಿದೆ. ಆಮೇಲೆ ಟಿಂಡೋರಾ ಬರುತ್ತಲ್ವ, ಆ ಟಿಂಡೋರಾನು ತಂದಿದ್ದೀನಿ. ಟಿಂಡೋರಾ ಬಂದು $2.69 ಆಗಿದೆ. ನಾನು ಎಲ್ಲ ಇನ್ನು ಮುಂದೆ ಎಲ್ಲ ಥರದ ತರಕಾರಿನೂ ತಿನ್ನಬೇಕಂತ ಡಿಸೈನ್ ಆಗಿದ್ದೀನಿ. ಯಾಕೆಂದರೆ ಲಾಸ್ಟ್ ಮಂತು 2 ಮಂತ್ಸಿಂದ ನಾನು ಸರಿಯಾಗಿ ತರಕಾರಿಗಳನ್ನ ಮತ್ತು ಲೀಫಿ ವೆಜಿಟೇಬಲ್ಸ್ ಅಂದರೆ ಪಾಲಕ್ ಆಗಿರಲಿ, ಮೆಂತ್ಯ ಆಗಿರಲಿ ಅದೇನೂ ತಿಂದಿಲ್ಲ. ಫುಲ್ಲು ಸುಸ್ತು, ಬಾಡಿ ವೀಕ್ ಆಗಿಬಿಟ್ಟಿದೆ. ಸೊ ಸುಸ್ತಾಗಿದೆ. ಎಷ್ಟು ಗಟ್ಟಿಗಿದ್ದೆ ಅಂದರೆ ನಾನು ಇಂಡಿಯಾದಲ್ಲಿದ್ದಾಗ ನಮ್ಮಮ್ಮ ಎಲ್ಲ ಮಾಡಿಕೊಡೋರು. ನಮ್ಮಮ್ಮ ಎಲ್ಲ ಥರದ್ದು ತರಕಾರಿ ಮಾಡೋರು, ಎಲ್ಲ ಥರದ್ದು ಅಂದರೆ ಲೀಫಿ ವೆಜಿಟೇಬಲ್ ಅಂದರೆ ಸೊಪ್ಪಿನ ಐಟಮ್ ಎಲ್ಲ ಡೈಲಿ ಸೊಪ್ಪಿನ ಐಟಮು ಮುದ್ದೆ ಮಧ್ಯಾಹ್ನದ ಹೊತ್ತು ಇರೋದು. ಲೈಕ್ ಸೊಪ್ಪಿನ ಸಾರು, ಮೊಸೊಪ್ಪು ಆ ಥರ ಎಲ್ಲ ಮಾಡೋರು. ಇಲ್ಲಿ ನಾನು ಯಾವಳು ದುಡ್ಡು ಖರ್ಚು ಮಾಡ್ತಾಳೆ, ಇದಕ್ಕೆ $2 ಕೊಡಬೇಕಾ ಅಂತ ನಾನು ಏನೂ ತರ್ತಾನೆ ಇರಲಿಲ್ಲ. ಅದಕ್ಕೆ ಒಂದು ಅಷ್ಟು ವೀಕ್ ಆಗಿದ್ದೀನಿ. ಇನ್ನು ನಾನು ದುಡ್ಡಿಗೆ ಯೋಚನೆ ಮಾಡಲ್ಲ. ಫಸ್ಟು ಹೆಲ್ತ್ ಈಸ್ ವೆಲ್ತ್ ಅಂತಾರಲ್ವ. ಸೊ ಹೆಲ್ತ್ ನೋಡ್ಕೊತೀನಿ, ಆಮೇಲೆ ಏನೇನೋ ಮಾಡ್ತೀನಿ. ಸೊ ಫಸ್ಟ್ ಚೆನ್ನಾಗಿ ತಿಂತೀನಿ. ಹೆಲ್ದಿ ಅಂದರೆ ಚೆನ್ನಾಗಿ ತಿಂತೀನಿ ಅಂದರೆ ಏನಂದ್ರೆ ಅದೇ ಅಲ್ಲ, ಹೆಲ್ದಿ ಐಟಮ್ಸ್ ಚೆನ್ನಾಗಿ ತಿಂತೀನಿ. ಆಮೇಲೆ ನೋಡ್ಕೊಳೋಣ, ಇದು ಮಾಡೋಣ. ಫಸ್ಟ್ ಹೆಲ್ತು. ಏಕೆಂದರೆ ನಿಲ್ಲಕ್ಕೂ ಆಗ್ತಾಯಿಲ್ಲ, ಅಷ್ಟು ಶಕ್ತಿನೇ ಇಲ್ಲ, ಹಂಗಾಗ್ಬಿಟ್ಟಿದೆ. 2-3 ದಿನದಿಂದ ಸುಸ್ತಾಗ್ತಾಯಿದೆ. ಅದಕ್ಕೆ ಎಲ್ಲ ವೆಜಿಟೇಬಲ್ಸ್ ತಂದುಬಿಟ್ಟಿದ್ದೀನಿ. ಬೀನ್ಸಿಂದ ಹಿಡಿದು ಎಲ್ಲ ತಂದಿದ್ದೀನಿ. ಏಕೆಂದರೆ ನಾವು ಅಪ್ಪ ಅಮ್ಮ ಯಾವತ್ತೂ ಇದು ಕೊರತೆ ಇಲ್ಲ ಅಂತಲೇ ಕೊರತೆ ಇದೆ ಅಂತಲೇ ತೋರಿಸಿಲ್ಲ. ಎಲ್ಲ ಕೊಟ್ಟಿದ್ದಾರೆ ನನಗೆ ಇದುವರೆಗೂ. ಅಂದರೆ ಊಟದಿಂದ ಇದ್ದು. ಸೊ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ಚಿಕನ್ ಆಗಲಿ ಮಟನ್ ಆಗಲಿ ವೀಕ್ಲಿ ತರೋರು. ಸೊ ಯಾವತ್ತೂ 1 ವೀಕ್ ಮಿಸ್ ಮಾಡಿಲ್ಲ. ಸೊ ಏನಾನ 1 ವೀಕ್ ಮಿಸ್ ಆದರೆ ನಾವಪ್ಪ ಆಚೆ ಹೋಗಿ ಕರ್ಕೊಂಡೋಗಿ ತಿನ್ನಿಸೋರು.
ಗಟ್ಟಿ ಮಕ್ಕಳು ಚೆನ್ನಾಗಿರಲಿ ಅಂತ. ಈಗ ವ್ಯಾಲ್ಯೂ ಗೊತ್ತಾಗ್ತಿದೆ. ಡೈಲಿ ಎವ್ರಿ ವೀಕ್ ಮಟನ್ನು ಚಿಕನ್ನು ತಿನ್ನಿ. ಫಸ್ಟು ಏನು ತಿನ್ನಬೇಕೋ ಅದ್ರ ಮೇಲೆ ಗಮನ ಕೊಡಿ, ಆಮೇಲೆ ನೋಡೋಣ. ಅದಕ್ಕೆ ಎಲ್ಲ ಥರದ್ದು ನಾನು ಈಗ ಮಟನ್ ಚಿಕನ್ ಎವ್ರಿ ವೀಕ್ ತಿನ್ನೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ಮಟನ್ ತಿಂತಾ ಇರಲಿಲ್ಲ ಇಲ್ಲಿ ಬಂದಮೇಲೆ. ಸೊ ಯಾರು ಜಾಸ್ತಿ ದುಡ್ಡು ಯಾರು ಖರ್ಚು ಮಾಡ್ತಾರೆ ಅಂತ ಅದರಿಂದನೇ ನಾನು ಅಷ್ಟೊಂದು ಐಟಮ್ ತಿಂದಿರಲಿಲ್ಲ, ಇನ್ನು ಖರ್ಚು ಮಾಡ್ತೀನಿ. ಮಟನ್ ತಿಂತಾ ಇರಲಿಲ್ಲ, ಚಿಕನ್ ಸರಿಯಾಗಿ ತಿಂತಾ ಇರಲಿಲ್ಲ, ಏನಕ್ಕೆ ದುಡ್ಡು ಖರ್ಚು ಮಾಡಬೇಕು ಅಂತ. ಆಮೇಲೆ ಬಾಡಿ ವೀಕ್ ಆಗ್ತಿದೆ ಅಂತ ಗೊತ್ತಾಗ್ದಾಗ ಇನ್ನೆಲ್ಲ ತಂದು ತಿನ್ನೋಣ ಅಂತ ಡಿಸೈಡ್ ಆಗಿದ್ದೀನಿ. ಏನು ಫ್ರೂಟ್ಸ್ ಎವ್ರಿ ವೀಕ್ ಫ್ರೂಟ್ಸ್ ತರ್ತೀನಿ, ವೆಜಿಟೇಬಲ್ಸ್ ಎಲ್ಲ ಥರನ ಅಂದ್ಕೊಂಡಿದ್ದೀನಿ. ಸೊ ಮೆಂತ್ಯ ತಂದಿದ್ದೀನಿ. ಸೊ ಮೆಂತ್ಯ ಒಂದು ಕಟ್ ಇದೆ. ಇದು ಮೆಂತ್ಯ ಒಂದು ಕಟ್ಟು $2 ಇದೆ. ಇದು ಒಂದು ಕಟ್ $2 ಇದೆ. ಹೆಂಗಿದೆ ಮೆಂತ್ಯ? ಚೆನ್ನಾಗೇ ಇದೆ. ಎಲ್ಲ ಸೊಪ್ಪು ಬಿಡಿಸಿಡ್ಬೇಕು. ನೋಡಿ ಹಿಂಗಿದೆ, ಚೆನ್ನಾಗಿದೆಲ್ಲ, ಸ್ಮೆಲ್ ಬರ್ತಾ ಇದೆ ಒಂಚೂರು. ಅದಾದಮೇಲೆ ನಾನು ಬೀನ್ಸ್ ತಂದಿದ್ದೀನಿ. ಬೀನ್ಸ್ ಇದುವರೆಗೂ 1.5 ವರ್ಷ ಆಗಿದೆ USA ಬಂದು, ಒಂದಿನೂ ಬೀನ್ಸ್ ತಂದಿರಲಿಲ್ಲ ಮಾರಾಯ. ಇವತ್ತೇ ತಂದಿದ್ದೀನಿ. ಗ್ರೀನ್ ಬೀನ್ಸು ಕಮ್ಮಿನೇ ಇದೆ, 75 ಸೆಂಟ್ ಅಷ್ಟೇ, $1 ಇಲ್ಲ. ಮತ್ತು ಆರಾಮಾಗಿ ತಂದು ತಿನ್ಬೋದು, ಸುಮ್ಮನೆ ವೇಸ್ಟ್ ಮಾಡ್ತಾರೆ ದುಡ್ಡು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ತಂದಿದ್ದೀನಿ, ಒಂದು ಕಟ್ಟು. ಇಂಡಿಯಾದಲ್ಲಿ ಸ್ಮೆಲ್ ಬರುತ್ತಲ್ಲ ಆ ಥರ ಏನು ಸ್ಮೆಲ್ ಬರ್ತಾಯಿಲ್ಲ. ಘಮ ಅನ್ನತ್ತೆ ತಾನೆ ಕೊತ್ತಂಬರಿ ಸೊಪ್ಪು, ಎಷ್ಟು ಘಮ ಗುಡುತ್ತೆ, ಐ ಮೀನ್ ಘಮ ಬರುತ್ತೆ. ಆ ಥರ ಘಮನೇ ಇಲ್ಲ ಅದಕ್ಕೆ. ಅದಾದಮೇಲೆ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟಲ್ಲಿ ಏನೇನಿದೆ ಅಂದರೆ, ಸೊ ಪಾಲಕ್ ತಂದಿದ್ದೀನಿ. ನನಗೆ ಪಾಲಕ್ ಪನ್ನೀರ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಒಂದು ಸ್ವಲ್ಪ ಪಾಲಕ್ ಪನ್ನೀರ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಮೊಸಪ್ಪು ಮಾಡ್ಕೊಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಚೆನ್ನಾಗಿದೆ ಪಾಲಕ್ಕು, ಫ್ರೆಶ್ ಆಗಿದೆ. ಎಲ್ಲ ಬಿಡಿಸಿಟ್ಬಿಡ್ತೀನಿ. ಈಗಲೇ ಎಲ್ಲ ಬಿಡಿಸಿ ಒಂದು ಕವರಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ, ಆವಾಗ ಕರೆಕ್ಟಾಗಿರುತ್ತೆ. ಆಮೇಲೆ ಕ್ಯಾರೆಟ್ಸ್ ತಂದಿದ್ದೀನಿ. ಸೊ ಪಾಲಕ್ ಇಷ್ಟಂತ ಹೇಳಿಲ್ಲಲ್ಲ, ಪಾಲಕ್ ಬಂದು $2. ಆಮೇಲೆ ಕ್ಯಾರೆಟ್ಸು ಬಂದು $1.20 ಇದೆ. ಅದಾದಮೇಲೆ ಇದೇನಿದು ಸೋರೆಕಾಯಿಯಲ್ಲಿ ಏನು ಮಾಡಬೇಕಂತ ನನಗೆ ಗೊತ್ತಿಲ್ಲ, ನಮ್ಮಮ್ಮನ ಕೇಳಬೇಕು ಏನು ಮಾಡಬೇಕಂತ. ಸೋರೆಕಾಯಿ ಎಷ್ಟೈತೆ? ಕುಕುಂಬರ್, ಎಗ್ ಪ್ಲ್ಯಾಂಟು, ಟೂತ್ಪೇಸ್ಟ್ ಪತಾಂಜಲಿ, ಇದೆಷ್ಟಿದೆ ಅಂತ ಪ್ರಾಡಕ್ಟ್ ಆಫ್ ಹೋಂಡಾ. ಐ ಥಿಂಕ್ ಮೇ ಬಿ $2 ಇದೆ ಅಂದ್ಕೊತೀನಿ. ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ, ಇದ್ರ ಹೆಸರು ಬೇರೆ ಹಾಕಿರ್ತಾರಲ್ವ ಅದಕ್ಕೆ ಗೊತ್ತಾಗ್ತಿಲ್ಲ. ಸೊ ಮೇ ಬಿ $2 ಇರ್ಬೋದು. ಆಮೇಲೆ ಬೆಂಡೆಕಾಯಿ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಅಂದರೆ 1-2 ದಿನದಲ್ಲಿ ಯೂಸ್ ಮಾಡಬೇಕಿಲ್ಲ ಅಂದರೆ ಎಲ್ಲ ಬ್ಲ್ಯಾಕ್ ಬಂದುಬಿಡುತ್ತೆ. ಸೊ ಈ ಬೆಂಡೆಕಾಯಿ ಎಷ್ಟಂದರೆ, ಎಲ್ಲಿ ಬೆಂಡಿ ಓಕ್ರಾ ಅಂತಾರೆ ಇಲ್ಲಿ. ಓಕ್ರಾ ಪ್ರಾಡಕ್ಟು $2.72 ಇದು, $2. ಅದಾದಮೇಲೆ ಕುಕುಂಬರ್ಸ್ ಸ್ಮಾಲ್ ಏನು ಮೆಡಿಸಿನ್ ಸೌತೆಕಾಯಿ ಅಂತಾರಲ್ವ ಆ ಥರನೇ ಇದು, ಮೆಡಿಸಿನ್ ಸೌತೆಕಾಯಿದು ಕಟ್ಟಿದೆ. ಮೆಡಿಸಿನ್ ಸೌತೆಕಾಯಿದು. ಸೊ ನೋಡಿ ಚೆನ್ನಾಗಿದೆಲ್ಲ, ಮೆಡಿಸಿನ್ ಸೌತೆಕಾಯಿ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ $1 ಅಷ್ಟೇ, 4ಕ್ಕೆ ಕೊಡ್ಬೋದು. ನನಗೆ ದುಡ್ಡು ಖರ್ಚು ಮಾಡೋಕ್ಕೆ ಅಳು ಬಂದುಬಿಡುತ್ತೆ. ಇಷ್ಟೊಂದು ತಂದಿದ್ದೀನಿ, ಈಗ ಅಳು ಬರುತ್ತೆ. ವೀಕ್ಲಿ ಇಷ್ಟೊಂದು ಖರ್ಚು ಮಾಡಬೇಕಾ ಅಂತ. ಅದಾದಮೇಲೆ ಬದನೆಕಾಯಿ ತಂದಿದ್ದೀನಿ, ಏನೋ ಮಾಡ್ಕೊಳೋಣ ಅಂತ. ಬಜ್ಜಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಷ್ಟೊಂದು ದಿನ ಬಂದಮೇಲೆ ಬಜ್ಜಿನೇ ಮಾಡಿಲ್ಲ, ಬಜ್ಜಿ ಮಾಡ್ತೀನಿ ಒಂದು ಸತಿ, ಅವ್ರಿಗೆ ಹಾಕ್ತೀನಿ. ಬಜ್ಜಿ ಮಾಡಿ ಮುದ್ದೆ ಮಾಡಿ, ಅಂದರೆ ನಮ್ಮ ಅಪ್ಪಂಗೆ ಇಷ್ಟ ಬಜ್ಜಿ ಮಾಡಿ ಅದಕ್ಕೆ ಮುದ್ದೆ
ಮುದ್ದೆ ಜೊತೆ ತಿನ್ನೋಕೆ ನೋಪಾಗಿ ಇಷ್ಟ ನನಗೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಅನ್ನ ಜೊತೆ ತಿನ್ನೋಕೆ, ಯಾಕಂದರೆ ಇದು ಏನೋ ಬದನೆಕಾಯಿ ಮತ್ತು ಟೊಮೆಟೊ ಎಲ್ಲ ಕ್ಯೂಸ್ದಾಗ ಹಂಗೆ ಇರುತ್ತಲ್ವ, ಅದು ನನಗೆ ತಿನ್ನೋಕೆ ಇಷ್ಟ ಆಗೋಲ್ಲ. ಈಗ ತಿನ್ಬೇಕು ಅನಿಸ್ತದೆ, ಯಾಕಂದರೆ ಅದರಲ್ಲಿ ಉಪ್ಪು ಹುಳಿ ಖಾರ ಸಖತ್ತಾಗಿರುತ್ತೆ. ಅದಕ್ಕೆ ಬದನೆಕಾಯಿಗೆ ಎಷ್ಟಂದರೆ 86 ಸೆಂಟ್ ಅಷ್ಟೇ, 86 ಸೆಂಟು. ಅದಾದಮೇಲೆ ಒಂದೆರಡು ಆ್ಯಪಲ್ ತಂದಿದ್ದೀನಿ. ಸೊ ಇಲ್ಲಿ ಎಷ್ಟು, ಒಂದು ಆ್ಯಪಲ್ಗೆ ಎಷ್ಟಿದೆ ಅಂದರೆ ಆ್ಯಪಲ್ ಏನು ಆ್ಯಪಲ್ಗೆ ಎರಡು ಆ್ಯಪಲ್ಗೆ $1.39. ಏನು ಮಾಡೋಕ್ಕಾಗಲ್ಲ, ಡೈಲಿ ಆ್ಯಪಲ್ ತಿನ್ಬೇಕು ಅಂದ್ಕೊಂಡಿದ್ದೀನಿ. ಹೆಲ್ದಿಯಾಗಿರ್ಬೇಕಂದ್ರೆ ತಿನ್ನಲೇಬೇಕು, ನಾನು ಯೋಚನೆ ಮಾಡಲ್ಲ ಇನ್ನು. ಸೊ ಇದು ಬೀಟ್ರೋಟು ರಕ್ತಕ್ಕೆ ಬೇಕಂತ ತೊಗೊಂಬಂದಿದ್ದೀನಿ. ರಕ್ತ ಇಂಪ್ರೂವ್ ಆಗಲಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ರಕ್ತ ಇರಲಿ ಅಂತ ಬೀಟ್ರೋಟ್ ತಿಂದರೆ ಒಳ್ಳೆಯದು, ಅದಕ್ಕೆ ತೊಗೊಂಬಂದಿದ್ದೀನಿ. $1.37. ಡೈಲಿ ಒಂದೊಂದು ಬೀಟ್ರೋಟ್ ತಿನ್ನೋಣ ಅಂತ ಜ್ಯೂಸ್ ಮಾಡಿಕೊಂಡೆ. ಯಾಕಂದರೆ ಫುಲ್ಲು 2-3 ದಿನದಿಂದ ತಲೆ ಸುತ್ತುತ್ತದೆ, ಏನಕ್ಕೆ ಹಿಂಗೆ ಆಗ್ತಿದೆ ಅಂತ ನಾನು ಯೋಚನೆ ಮಾಡಿದಾಗ ಗೊತ್ತಾಯ್ತು. ನಾನು ಸರಿಯಾಗಿ ತರಕಾರಿ ಐಟಮ್ ತಿಂತಾಯಿಲ್ಲ, ಮಟನು ಚಿಕನ್ ಏನು ತಿಂತಾಯಿಲ್ಲ. ಸಾಕು ದುಡ್ಡು ಮಾಡಿ ಅಂತ ಫಸ್ಟ್ ತಿನ್ನು ಅಂತ ನನಗೆ ನಾನೇ ಹೇಳ್ಕೊಂಡು, ನನಗೆ ನಾನೇ ಬೈಕೊಂಡು, ನಮಗೆ ನಾವೇ ಬೈಕೊಬೇಕು ಫಸ್ಟ್. ಬೇರೆಯವ್ರು ಬೇರೆಯವ್ರು ಬೈಯೋದಕ್ಕಿಂತ ನಮ್ಮನ್ನು ನಾವು ಬೈಕೊಂಡ್ರೆ ಆವಾಗ ನಮ್ಮ ಮನಸ್ಸು ಸೋಲ್ ನಮ್ಮ ಮಾತು ಕೇಳುತ್ತಂತೆ, ಅದು ರಿಯಾಕ್ಟ್ ಮಾಡುತ್ತಂತೆ. ಅದು ನಾನು ಬಿಲೀವ್ ಐ ಡೋಂಟ್ ಲೈಕ್. ಸೊ ಒಂದು ಸ್ವಲ್ಪ ಚಿಕನ್ ತಂದಿದೆ. ಚಿಕನ್ ಚಿಲ್ಲಿ ಪೆಪ್ಪರ್ ಚಿಕನ್ ಎಲ್ಲ ಮಾಡ್ಕೊಂಡು ತಿನ್ನೋಣ ಅಂತ. ಸೊ ಇದ್ರದ್ದು ಪ್ರೈಸ್ ಇಲ್ಲ, ಚಿಕನ್ ಪ್ರೈಸ್ ಎಷ್ಟು ಲೈಕ್ ಮೇ ಬಿ ಇದು $20 to $25 ಇರ್ಬೋದು ಅನಿಸುತ್ತೆ. $25 ಮೇ ಬಿ $25 ಇರುತ್ತೆ. 20 ಒಳಗಡೆನೇ ಇರುತ್ತೆ, ನಾಟ್ ಮೋರ್ ದೆನ್ 20. ಆಮೇಲೆ ಒಂದು ಅರ್ಧ kg ಅಷ್ಟು ಮಟನ್ ತಂದಿದ್ದೀನಿ, ಮಟನ್ನು ತಿನ್ನೋಣ ಅಂತ. ಸೊ 1 kg ಮಟನ್ ಇಂಡಿಯಾದಲ್ಲಿ $600 ಇದೆ, ಗೊತ್ತು. ಇಲ್ಲಿ ಎಷ್ಟಿದೆ ಅಂದರೆ, ಸೊ ಇದು 1 kg ಇಲ್ಲ, ಸೊ 1 LB ಬಂದು $14 ಇದೆ. ಸೊ ಇದು 1 LBಗಿಂತ ಜಾಸ್ತಿ ಇದೆ. 1 LB 300 grams ಏನೋ ಇದೆ, ಅದಕ್ಕೆ $19.85 ಹಾಕಿದ್ದಾರೆ. $19.85 ಹಾಕಿದ್ದಾರೆ ಇಷ್ಟು ಮಟನ್ಗೆ. ಇವೆರಡಕ್ಕೆ ಕಾಸ್ಟ್ಲಿ ಅಮ್ಮೋ, ಇವೆರಡಕ್ಕೆ $50 ಆಗಿದೆ. ಅಂತ $50 ಹೋಗ್ಬಿಟ್ಟೆ ಅದು ಚಿಕನ್ ಮಟನ್ಗೆ. ಏನು ಮಾಡೋಕ್ಕಲ್ಲ, ಹೆಲ್ತ್ ಈಸ್ ಇಂಪಾರ್ಟೆಂಟ್. ಮೈ ಹೆಲ್ತ್ ಈಸ್ ಇಂಪಾರ್ಟೆಂಟ್ ಫಸ್ಟ್. ಇದು ಏನೋ ನನಗೆ ಎಗ್ ಪಫ್ಸ್ ತಿನ್ಬೇಕಂತ. ನಾನು ಎಗ್ ತಿನ್ನಲ್ಲ, ಆದರೆ ಎಗ್ ಪಫ್ಸ್ ಒಳಗಡೆ ತಿಂತೀನಿ. ವಿಚಿತ್ರ ಅಲ್ವಾ? ನಾನು ವಿಚಿತ್ರನೇ. ಸೊ ಎಗ್ ನಾನು ತಿನ್ನಲ್ಲ, ಆದರೆ ಎಗ್ ಪಫ್ಸಲ್ಲಿ ಒಳಗಡೆ ಹಾಕಿರ್ತಾರಲ್ಲ ಆ ಎಗ್ನ ತಿಂತೀನಿ. ಸೊ ಸಿಮಿಲರ್ ಬೇಡು ಮೊಟ್ಟೆ ಒಂದೇ, ಆದರೆ ಅದೇನೋ ನನಗೆ ಮಸಾಲ ಜೊತೆ ಹಾಕಿರ್ತಾರಲ್ಲ ಅವಾಗ ಈ ಎಗ್ ಪಫ್ಸ್ ಜೊತೆ ತಿಂದರೆ ಹೋಗುತ್ತೆ ಹೊಟ್ಟೆ ಒಳಗಡೆ. ಏನೋ ಈಗ ಕರಿ ಥರ ಮಾಡಿದಾಗ ಅದನ್ನು ತಿಂದರೂ ನನಗೆ ಏನೋ ಸೆಟ್ ಆಗೋಲ್ಲ ಬಾಡಿಗೆ, ಒಂಥರ ಅಲರ್ಜಿ ಥರ ಆಗಿಬಿಡುತ್ತೆ. ಎಗ್ ಪಫ್ಸ್ ಜೊತೆ ತಿಂದರೆ ತಿಂತೀನಿ, ಅದಕ್ಕೆ ಎಗ್ ಪಫ್ಸ್ ಮಾಡ್ಕೊಳೋಣ ಅಂತ. ಅದಕ್ಕೆ ಶೀಟ್ಸ್ ಬರುತ್ತೆ, ಸೊ ಎಗ್ ಪಫ್ ಶೀಟ್ಸ್ ಅಂತ. ಸೊ ಅದನ್ನು ತಂದಿದ್ದೀನಿ. ಸೊ ಪಫ್ಸ್ ಮಾಡೋಣ ಒಂದಿನ ಅಂತ. ಸೊ ನೋಡೋಣ ಯಾವತ್ತು ಮಾಡೋದಂತ. ಹೇಗಿದೆ ಅಂತ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ತಂದಿರೋದು ಇಲ್ಲಿ. ಬೇಕು ಅಂತಲೇ ತಿನ್ಬೇಕಂತ. ಸೊ ಈ ಥರ ಹಾಕಿದ್ದಾರೆ ಶೀಟ್ಸು, ರೆಡಿ ಮಾಡಿಟ್ಟಿದ್ದಾರೆ. ಸೊ ನಾವು ಪಫ್ಸ್ ಮಾಡ್ಕೊಬೋದು ಇದರಲ್ಲಿ. ನೋಡ ಹೆಂಗೆ ಬರುತ್ತಂತ, ಹೇಳ್ತೀನಿ ಹೇಗೆ ಬರುತ್ತಂತ. ಸೊ ಅಷ್ಟೇ ನಾನು ಐಟಮ್ಸ್ ತಂದಿರೋದು. ಆಮೇಲೆ ನಾನು ಫೇವ್ರೆಟ್ ಚಾಕ್ಲೇಟ್ ತೋರಿಸ್ತೀನಿ ಅನ್ನೋಲ್ಲ. ನೋಡಿ ನನ್ನ ಫೇವ್ರೆಟ್ ಚಾಕ್ಲೇಟ್ಸ್ ಇದೆ. ಸೊ ಆಲ್ಮಂಡ್ಸ್ ಇದು
ಸೊ ಎಲ್ಲ ಕಡೆಯೂ ಸಿಗುತ್ತೆ ಈಗ ಇಂಡಿಯಾದಲ್ಲೂ. ಇಂಡಿಯಾದಲ್ಲಿ ಯಾರನ್ನ ಅಂದರೆ ಫಾರಿನಿಂದ ಬರುವವರು ಇದನ್ನು ತರ್ತಾಯಿದ್ರು. ನಮ್ಮ ಮನೇಲಿ ಅಷ್ಟೊಂದು ಚಾಕ್ಲೇಟ್ಸ್ ಇರ್ತಾಯಿರಲಿಲ್ಲ. ಹೇಗಂದರೆ ನನಗೆ ನಾನು ನನ್ನ ತಮ್ಮ ಇರೋದು ನಮ್ಮ ಮನೇಲಿ. ಸೊ ಏನಾಯ್ತಂದರೂ ಹಾಫ್ ಡಿವೈಡ್ ಮಾಡಲೇಬೇಕು ಕಂಪಲ್ಸರಿ. ಸೊ ಹಾಫ್ ಡಿವೈಡ್ ಮಾಡಿದಾಗ ನಾನು ಸ್ವಲ್ಪನೇ ತಿಂತಾಯಿದ್ದೆ. ನನ್ನ ತಮ್ಮ ಒಂದೇ ಸತಿ ಎಲ್ಲ ತಿಂದ್ಬಿಟ್ಟು ಮುಗಿಸ್ಬಿಡೋನು. ನಾನು ಹಂಗೆ ಫ್ರಿಜ್ಜಲ್ಲಿ ಇಡ್ತಾಯಿದ್ದೆ, ಸೊ ಲೇಟರ್ ಆನ್ ತಿನ್ನೋಣ ಅಂತ. ನನ್ನ ತಮ್ಮ ಏನು ಮಾಡ್ತಾನೆ, ನಂದು ಹೋಗಿ ತಿಂದ್ಬಿಡ್ತಾನೆ. ಅದಕ್ಕೆ ನಾನು ಅವಾಗ ಖಾಲಿ ಮಾಡಿಬಿಡ್ತೀನಿ. ಅದಕ್ಕೆ ಚಾಕ್ಲೇಟ್ಸ್ ಅಷ್ಟು ಏನನ್ನ ತಂದ್ರೂ 1-2 ಡೇಸಲ್ಲಿ ಖತಮ್, ಏನಿರಲ್ಲ. ಇವಾಗ ನೋಡಿ ನಾನು ಒಬ್ಬಳೇ ಒಂದು 20 ದಿನ, ಒಂದು ತಿಂಗಳು ಇಟ್ಕೊಂಡು ತಿಂತೀನಿ. ಚಾಕ್ಲೇಟ್ನ ನನ್ನ ತಮ್ಮಂಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ನೋಡೋ ನಾನು ಹೆಂಗೆ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಚಾಕ್ಲೇಟು. ಅದು ಸಿಬ್ಲಿಂಗ್ಸ್ ಇರಬೇಕು, ಕಿತ್ತಾಡಕ್ಕೆ ಒಬ್ಬರಾದರೂ ಇರಬೇಕು. ಅಷ್ಟೊಂದೇನು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ ನನಗೆ. ಹಿಂಗೆ ಮಾತಾಡೋಕ್ಕೆ ಬರೋದು ನನಗೆ. ಅಷ್ಟೊಂದೇನು ಪ್ರೊಫೆಷ್ನಲ್ ಆಗೇನು ಮಾತಾಡೋಲ್ಲ. ನಮ್ಮಮ್ಮ ಯಾವಾಗಲೂ ಬೈಯೋರು, ಫಸ್ಟ್ ಮಾತಾಡೋದು ಕಲಿ ಅಂತ. ಏನೋ ಮಾತಾಡೋದು ಕಲಿಬೇಕನ್ಸುತ್ತೆ. ಏನು ಸೊ ಇದೇ ನನ್ನ ಸಂತೆ ಇವತ್ತು. ಏನು ತರಕಾರಿ ಸಂತೆ ಇವತ್ತು ಎಲ್ಲ ತರಕಾರಿ ಸಂತೆ ಆಗ್ತಾರಲ್ಲ ಹಿಂಗೆ. ಟೊಮೆಟೊ 10 ರೂಪಾಯಿಗೆ 1 kg ಟೊಮೆಟೊ, 10 ರೂಪಾಯಿ kg ಟೊಮೆಟೊ ಅಂತ. 20 ರೂಪಾಯಿ ಈರುಳ್ಳಿ, 20 ರೂಪಾಯಿ kg ಈರುಳ್ಳಿ, ಬೆಂಡೆಕಾಯಿ, ತೊಂಡೆಕಾಯಿ ಅಂತ. ಸೊ ಯಾರಿಗಾನ ಮಟನ್ ಬೇಕಾ ತೊಗೊಂಡೋಗಿ. ನನಗೆ ಮಟನ್ ಅಡುಗೆ ಮಾಡೋಕ್ಕೂ ಗೊತ್ತಿಲ್ಲ ಸರಿಯಾಗಿ. ನನ್ನ ರೂಮ್ಮೇಟ್ಗೆ ಹೇಳಿದ್ದೀನಿ ಮಟನ್ ಮಾಡಿಕೊಡು ಕರಿ ಥರ ಅಂತ. ನನಗೆ ಮಟನ್ ಮಾಡೋಕ್ಕೆ ಬರೋಲ್ಲ. ಫಸ್ಟ್ ಒಂದು ದಿನವೂ ಮಾಡಿಲ್ಲ, ಚಿಕನ್ ಏನೋ ಮಾಡಿದ್ದೀನಿ. ಯಮ್ಮ, ಯಾರು ಅಡುಗೆ ಮಾಡ್ತಾರೆ, ಡೈಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನಿಜ ತಲೆನೋವು ಬಂದ್ಬಿಡುತ್ತೆ, ಏನು ತಿನ್ಬೇಕು ಇವತ್ತು ಅಂತ ಅನಿಸುತ್ತೆ. ಡೈಲಿ ಅಡುಗೆ ಮಾಡ್ಕೊಬೇಕು, ಬೆಳಿಗ್ಗೆ ಟಿಫನ್ ತಿನ್ನಬೇಕು, ಮಧ್ಯಾಹ್ನ ಅಡುಗೆ ಮಾಡಬೇಕು. ಮೈ ಗಾಡ್, ನಮ್ಮಮ್ಮ ಹೆಂಗೆ ಮಾಡ್ತಾಯಿದ್ರು ಅಡುಗೆ. ಡೈಲಿ ಅಡುಗೆ ಮಾಡಬೇಕಂದ್ರೆ ತುಂಬ ತಲೆನೋವಪ್ಪ. ಡೈಲಿ ಏನಕ್ಕೆ ತಿನ್ನಬೇಕು ಅನಿಸ್ಬಿಡುತ್ತೆ ಒಂದೊಂದು ಸತಿ. ವಾರಕ್ಕೆ 1-2 ಸತಿ ತಿನ್ನಬೇಕು. ಆಮೇಲೆ ಫುಲ್ಲು ಹೊಟ್ಟೆ ಹಸಿಬಾರ್ದು ಅನಿಸ್ಬಿಡುತ್ತೆ ಒಂದೊಂದು ಸತಿ. ಡೈಲಿ ಏನಕ್ಕೆ ಹೊಟ್ಟೆ ಹಸಿಯುತ್ತೆ. ವಾರಕ್ಕೆ 1-2 ಸತಿ ಹೊಟ್ಟೆ ಹಸಿದ್ರೆ 1-2 ಸತಿ ತಿಂದು ಆರಾಮಾಗಿರ್ಬೋದು. ಯಾವಾಗಲೂ ಡೈಲಿ ಕುಕ್ ಮಾಡ್ಕೊಂಡು ತಿನ್ನಬೇಕು ಅಂದರೆ ತುಂಬ ಟೆನ್ಷನ್ ಅದೊಂದು. ಹೊಟ್ಟೆ ಹಸಿಯುತ್ತೆ. ಹೊಟ್ಟೆ ಹಸಿದಾಗ ಸರಿಯಾಗಿ ಪ್ರೋಟೀನ್ ಅಂಶ ತೊಗೊಂಡಿಲ್ಲ ಅಂದರೆ ವೀಕ್ ಆಗುತ್ತೆ ಬಾಡಿ. ಏನಿದು ಇಷ್ಟ ಆಗಿಲ್ಲ ನನಗಿದು ಲಾಜಿಕ್. ಅಷ್ಟೇ ಇವತ್ತಿನಗೆ. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.